ರಂಗೋಲಿ ಹಬ್ಬದಲ್ಲಿ ಭಾಗಿಯಾಗಿ ತುಂಬಾ ಖುಷಿ ಆಯ್ತು. ಹೆಣ್ಮಕ್ಳಂದ್ರೆ 4 ಗೋಡೆಗೆ ಸೀಮಿತ ಅಲ್ಲ, ಅದ್ರ ಆಚೆಗೂ ಕೂಡ ಏನಾದ್ರೂ ಸಾಧಿಸಿ ತೋರಿಸಬಹುದು ಅಂತ ಈ ಗ್ಯಾರಂಟಿ ನ್ಯೂಸ್ ಮತ್ತು ಆರ್ಸಿಕ್ಸ್ ಅರ್ಪಿಸುವ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ತಾವೆಲ್ಲ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಎನಿವೆ, ಈ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿರುವಂತ ಟೀಮ್ ನಿಮ್ಗೆಲ್ಲ ಗೊತ್ತಿದೆ. ಫಸ್ಟ್ ನೈಟ್ ದೆವ್ವ ಸಿನಿಮಾದ ನಾಯಕ ನಟ ಮತ್ತು ನಟಿ ಇಬ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಪ್ರತಾಪ್ ಅವರು ಸಖತ್ ಮಾತಾಡ್ತಾ ಇದ್ರು. ಹೆಣ್ಮಕ್ಳ ಈ ರಂಗೋಲಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುಷಿ ವ್ಯಕ್ತಪಡಿಸ್ತಾ ಇದ್ರು. ಅವ್ರನ್ನ ಮಾತನಾಡಿಸ್ತೀನಿ ಈಗ. ಸರ್, ಒಂದೆರಡು ಮಾತುಗಳು ಈ ಕಾರ್ಯಕ್ರಮ ಉದ್ದೇಶಿಸಿ. ಏನು ನಮ್ಮ ಮೇಡಮ್ ಹೇಳಿದ್ರು, ಸೊ ಹೆಣ್ಮಕ್ಳು ಎಲ್ಲ ಕಡೆ ನುಗ್ತಿರ್ತಾರೆ ಅಂತ ಬಹಳ ಸಂತೋಷ. ಅದರ ಅರ್ಥ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿರೋ ಉದ್ದೇಶ ಅಂದ್ರೆ ಗಂಡ್ಮಕ್ಳು ಚಾಪೆ ಕೆಳಗೆ ತೂರಿದ್ರೆ ಹೆಣ್ಮಕ್ಳು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದೇ ಉದ್ದೇಶ. ಅದಕ್ಕೆ ಇಷ್ಟೊಂದು ಜನ ಬಂದಿದ್ರೆ ಬಹಳ ಸಂತೋಷ. ಎಲ್ಲ ಪ್ರತಿಭಾವಂತರಿಗೂ ರಾಜ್ಯಾದ್ಯಂತ ಎಲ್ಲ ಕಡೆನೂ ಈ ಸ್ಪರ್ಧೆ ಮಾಡಿ ಇವತ್ತು ಫೈನಲ್ಸಿಗೆ ಬಂದಿದೆ. ನಮ್ಮ ಮೇಡಮ್ ಇದ್ದಾರೆ, ಗೋಪಾಲಯ್ಯ ಸರ್ ಇವಾಗಿಂದಲ್ಲ ಬಹಳ ಕಾಲದಿಂದಲೂ ಒಳ್ಳೊಳ್ಳೆ ವಿಚಾರಗಳಿಗೆ ಧ್ವನಿ ನಿಂತಂಥವ್ರು. ರೀಸೆಂಟಾಗಿ ಕರೋನಾ ಸಮಯದಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಘಟನೆ ಆಯಿತು. ಕಾರ್ಮಿಕರಿಗೆ, ಸಿನಿಮಾ ಕಾರ್ಮಿಕರಿಗೆ ಒಂದಷ್ಟು ಕಿಟ್ಸ್ ಇರಲಾಗ ನಾನು ಸರ್ಗೆ ಫೋನ್ ಮಾಡಿದೆ. ಸರ್, ಹಿಂಗಿದೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ವರ್ಕ್ ಮಾಡ್ತಾ ಇರೋಂಥ ಲಿಮಿಟ್ಸಲ್ಲಿ ಮತ್ತು ಹೊರಗಡೆ ಇರೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಏನು ಮಾಡಲಿ, ಅವ್ರೇನೋ ಒಂಚೂರಿಗೆಲ್ಲ ನಿಲ್ಲಿಸ್ಬಿಟ್ಟವ್ರೆ, ಒಂಚೂರು ಕಿಟ್ಸ್ ಏನಾರು ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿದ ತಕ್ಷಣ 150 ಕಿಟ್ಸ್ ನಮ್ಮ ಮನೆಗೆ ಕಳಿಸ್ಕೊಟ್ರು. ಸೊ ಗೋಪಾಲಯ್ಯ ಸರ್ ಅಭಿನಂದನೆಗಳು. ಇಂಥ ಒಳ್ಳೊಳ್ಳೆ ಕೆಲಸಗಳು ನಿಮ್ಮಿಂದ ಮತ್ತಷ್ಟು ಮಗದಷ್ಟು ಆಗಲಿ. ಆಮೇಲೆ ನಾನು ಈಸ್ಕೋಬೇಕಾದ್ರೆ ಒಂದು ಮಾತು ಹೇಳಿದೆ, ಸರ್ ಇದ್ರಲ್ಲಿ ಬರೀ 20-22 ಜನ ನಿಮ್ಮ ಲಿಮಿಟ್ಸ್ ಬರ್ತಾರೆ, ಮಿಕ್ಕಿದೆಲ್ಲ ಹೊರಗಡೆ ಬಂದಿರೋ ಪ್ರಥಮ್ ತಗೊಂಡು ಹೋಗ್ರಿ, ಒಳ್ಳೇದಾಗಲಿ, ಇನ್ನೇನಾರು ಬೇಕಾದ್ರೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದರು. ಸೊ ಅವಾಗಿಂದಲೂ ಒಳ್ಳೊಳ್ಳೆ ವಿಚಾರದಲ್ಲಿ ನಮಗೆ ಧ್ವನಿಯಾದವರು ಗೋಪಾಲಯ್ಯ ಸರ್. ನಾನು ಯಾವಾಗಲೂ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಕಾನ್ಸ್ಟಿಟ್ಯೂನ್ಸಿ MLA ಅವರು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಅವರು MLA ಆಗೋದು ಬೇಡ, ಮಿನಿಸ್ಟರ್ ಆಗಲಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟು ಮಿನಿಸ್ಟರ್ ಆಗಲಿ, ನೆಕ್ಸ್ಟು ಆಗಿದ್ದಾರೆ ಮುಂದಕ್ಕಾಗಲಿ ಅಂತ ಹೇಳಿದ್ದು ನಾನು. ಸೂಪರ್. ಊಟ ಮಾಡಿದ್ರಾ? ಜೀರ್ಣ ಆಯಿತಾ? ಇನ್ನೊಂದು ರೌಂಡ್ ನೀವು ಮಾಡಬೇಕು. ಹಂಗಾರೆ ನಿಮ್ಮ ಎನರ್ಜಿ ಇಂಪಾರ್ಟೆಂಟು. ತುಂಬ ಖುಷಿ ಆಯಿತು. ಈ ಜಾನ್ 30th ನಮ್ದೊಂದು ಮೂವಿ ರಿಲೀಸ್ ಆಗ್ತಾ ಇದೆ, ಒಂದು ಹಾರರ್ ಕಾಮಿಡಿ. ಈ ಕಾಶಿನಾಥ್ ಅವ್ರು ಮಾಡ್ತಿಲ್ಲ ಆ ಸ್ಟೈಲ್ ಆಫ್ ಹಾರರ್ ಕಾಮಿಡಿ ಸಿನಿಮಾ. ನಾನು, ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಿಖಿತಾ ಅವರು, ಹರೀಶ್ ರಾಜ್ ಅವರು, ಮಿಮಿಕ್ರಿ ಗೋಪಿ, ತುಕಾಲಿಸ್ ಅಂತ ಎಲ್ಲ ದೊಡ್ಡ ಕಲಾವಿದರ ಒಂದು ವಿಶೇಷವಾದ ಸಿನಿಮಾ ಇದು, ಹಾರರ್ ಕಾಮಿಡಿ. ಕೇಳೋಕ್ಕೊಂದ್ಸಲ ಕ್ಯೂಟ್ ಅನ್ಸುತ್ತೆ ಕಾಮಿಡಿ, ಬಟ್ ಹಾರರ್ ಕಾಮಿಡಿ. ಜನವರಿ 30ನೇ ತಾರೀಕು. ನಿಮ್ಮ ಹೆಂಗಸರೆಲ್ಲ 3 ಸೀರಿಯಲ್ಗಳನ್ನ ನೋಡ್ತಾ ನಿಂತಿರ್ತೀರಾ, ಬಿಟ್ಬಿಡಿ, ಬಂದು ಆರಾಮಾಗಿ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನು ಉದ್ಧಾರ ಮಾಡಿ. ಈ ಸಿನಿಮಾ ಯಾವ ರೇಂಜಿಗೆ ಹಿಟ್ ಮಾಡಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಮನೆ ಹುಡುಕಬಂದು 3 ಸಲ ರೈಡ್ ಆಗಬೇಕು. ಆ ರೇಂಜಿಗೆ ನೋಡಿ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಯಾರು ಹಂಗೆ ಹೇಳ್ತಾರ, ಆ ರೇಂಜಿಗೆ ಹಿಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾಸ್ ನೋಡಿ, ಒಳ್ಳೇದಾಗಲಿ. ನಿಮ್ಮೆಲ್ಲರ ಹಾರೈಕೆಯಲ್ಲಿ ನಿಖಿತಾ ಅವರು ಕೂಡ ಬಹಳ ಪ್ರತಿಭಾವಂತ ನಟಿ, ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ಕರೆದೆ ಫಸ್ಟು ಬನ್ನಿ ಅಂತ. ಇಲ್ಲ ನಾನು ಬರಲ್ಲ ಅಂದರು. 3 ಸಲ ಕರೆದೆ, ಬರಲ್ಲ ಅಂದರು. ಯಾಕೆಂದ್ರು, ಇಲ್ಲ ಇದು ದೇವ್ರ ಕಾರ್ಯಕ್ರಮ, ಪೂಜೆ, ಸಂಕ್ರಾಂತಿ ಅದು ಇದು ಮಾಡ್ತಾಯಿದ್ರೆ, ಈ ಸಿನಿಮಾದಲ್ಲಿ ನಾನು ದೆವ್ಗಳಿಂತ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂದರು. ಇಲ್ಲಮ್ಮ ಬರಬೇಕು ಅಂತ ನಾನು ನಿಮಗೋಸ್ಕರ ಕರ್ಕೊಬಂದಿದ್ದೀನಿ. ಆದ್ದರಿಂದ ಆ ಕ್ರೆಡಿಟ್ಸ್ ನನಗಿರಲಿ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಸರ್ ಆ್ಯಂಡ್ ಶಿವಸ್ವಾಮಿ ಸರ್. ಇದೇ ಪ್ರೀತಿ ಪ್ರದೀಪ್ ಸರ್. ಶ್ರುತಿ ಅವರು ಇಲ್ಲೇ ಇದ್ದೀರಾ? ಓಕೆ. ಪೂಜಾ ಗಾಂಧಿಗೂ ಇಲ್ಲೊಂದು ಮಚ್ಚೆ ಇತ್ತು, ಅವರು ಸ್ಟಾರ್ ಆದರು. ನಿಮಗೂ ಇಲ್ಲೊಂದು ಮಚ್ಚೆ ಐತೆ ಅಲ್ಲ? ಐತೆ ಅಂತ ಹೇಳಿದ್ದು, ನಾನು ಗಮನಿಸಿದ್ದೀನಿ ಅಂತ ಹೇಳಿದೆ. ಒಳ್ಳೆಯದಾಗಲಿ. ಎಲ್ಲ ಪ್ರತಿಭಾವಂತರಿಗೂ ಶುಭಾಶಯಗಳು. ಕೊಡ್ತೀನಿ ಇರ್ರಿ ಒಂದು ನಿಮಿಷ. ಸೊ ಎಲ್ಲರೂ ಚೆನ್ನಾಗಿ ಮಾಡಿ. 2 ಅವರ್ ಟೈಮ್ ಐತೆ. ಸ್ವಲ್ಪ ಸುಸ್ತಾಯಿತು ಅನ್ನೋ ಒಂದು 5 ನಿಮಿಷ ಮನಿಕೊಂಡು ರೆಸ್ಟ್ ಮಾಡಿಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು.